ನಮಸ್ತೆ ಹೊಸಪೇಟೆ. ವೆಲ್ಕಮ್ ಟು ರುದ್ರೇಶ್ ಕೊಟೆನಾಡು. ಸ್ನೇಹಿತರೆ, ನೀವೇನಾದರೂ ಹೊಸಪೇಟೆಯಲ್ಲಿ ಒಳ್ಳೆ ಊಟ, ಒಳ್ಳೆ ರುಚಿಯಾಗಿರಬೇಕು ಮತ್ತು ಅನ್ಲಿಮಿಟೆಡ್ ಊಟ ಕೊಡಬೇಕು, ಎಷ್ಟಿದ್ರೂ ತಿನ್ನೋಣ ಅನ್ನಿಸ್ತಾ ಇರಬೇಕು ಅಂಥ ಊಟವನ್ನು ಹುಡುಕ್ತಾ ಇದ್ದೀರಾ ಸ್ನೇಹಿತರೆ? ಹೌದು ಸ್ನೇಹಿತರೆ, ಅಂಥ ಊಟ ಬೇಕು ಅಂದರೆ ನೀವು ಹೊಸಪೇಟೆಯಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ತಾಲೂಕು ಆಫೀಸ್ ಮುಂಭಾಗ ಅಲ್ಲಿ ಶ್ರೀ ಸೋಮಲಿಂಗೇಶ್ವರ ಲಿಂಗಾಯತ ಖಾನಾವಳಿ ಅಂತ ಇದೆ ಸ್ನೇಹಿತರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿದಿನ ಇಲ್ಲಿ ಹೋಳಿಗೆಯನ್ನು ಮಾಡ್ತಾರೆ. ಅದು ಹೋಳಿಗೆ ಅಂದರೆ ಬಿಸಿ ಬಿಸಿ ಹೋಳಿಗೆ ಸ್ನೇಹಿತರೆ. ಮತ್ತು ಬಿಸಿ ಬಿಸಿ ರೊಟ್ಟಿ, ನಿಮಗೆ ರಾಗಿ ರೊಟ್ಟಿ ಬೇಕಾ, ಜೋಳದ ರೊಟ್ಟಿ ಬೇಕಾ, ಅಥವಾ ಚಪಾತಿ ಬೇಕಾ, ಈ ಥರದ್ದು ಯಾವುದೇ ರೊಟ್ಟಿ, ಚಪಾತಿ, ಹೋಳಿಗೆ ಏನೇ ಬೇಕು ಅಂದರೆ ಬಿಸಿ ಬಿಸಿಯಾಗೇ ಸಿಗುತ್ತೆ ಸ್ನೇಹಿತರೆ. ಮತ್ತು ಅನ್ಲಿಮಿಟೆಡ್ ಮೊಸರು, ತುಪ್ಪ, ಮತ್ತು ಸೌತೆಕಾಯಿ ಸಾಲೆಡ್ಡು, 2-3 ಥರದ ಪಲ್ಯ, ಆಮೇಲೆ ಗುರಾಲ್ ಚಟ್ನಿ, ಈ ಥರದ ಎಲ್ಲ ಥರದ ಒಂದೇ ಜಾಗದಲ್ಲಿ ಸಿಗ್ತಕ್ಕಂತಹ ಒಂದು ಖಾನಾವಳಿ ಅಂದರೆ ಅದು ಸೋಮಲಿಂಗೇಶ್ವರ ಖಾನಾವಳಿ ಸ್ನೇಹಿತರೆ. ಮತ್ತು ಇಲ್ಲಿ ಊಟ ಅಂತ ಬಂದರೆ ರುಚಿಯಲ್ಲಿ ಯಾವುದೇ ಥರದ ಕಮ್ಮಿ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ಮನೆಯಲ್ಲಿ ಊಟ ಮಾಡಿದ ಹಾಗೆ ಫೀಲ್ ಆಗುತ್ತೆ ಸ್ನೇಹಿತರೆ. ಹಾಗೇನಾದರೂ ನೀವು ಇಲ್ಲಿಗೆ ಹೋಗ್ಬೇಕು ಅಂದರೆ ಮೊದಲು ಇಡೀ ಕುಟುಂಬ ಸಮೇತ ಹೋಗಿ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಮನೆಯ ರುಚಿಯಲ್ಲೇ ಇಲ್ಲಿ ಅಡುಗೆಯನ್ನು ತಯಾರು ಮಾಡ್ತಾರೆ. ಮತ್ತು ಇಲ್ಲಿ ರೊಟ್ಟಿಯನ್ನು ತಟ್ಟೋಕ್ಕೆ ಅಂತಲೇ ಜನಗಳು ಸಪ್ರೇಟಾಗಿರ್ತಾರೆ ಸ್ನೇಹಿತರೆ. ಪ್ರತಿ ಒಂದೊಂದು ರೊಟ್ಟಿಗೂ ಸಮೇತ ನೀವು ಬಿಸಿಯಾಗಿ ಮಾಡಿಕೊಡ್ತಾರೆ. ಅಲ್ಲೇ ತಟ್ಟಿ ಅಲ್ಲೇ ನಿಮಗೆ ಬಿಸಿಯಾದ ರೊಟ್ಟಿಯನ್ನು ಇಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅನ್ಲಿಮಿಟೆಡ್ ಮೀಲ್ಸ್ ಸ್ನೇಹಿತರೆ. ರೈಸ್ ಎಷ್ಟಾರ ತೊಗೊಳ್ಳಿ, ಮೊಸರಾರ ತೊಗೊಳ್ಳಿ, ಆಮೇಲೆ ಸಾಲೆಡ್ ತೊಗೊಳ್ಳಿ, ಏನೇ ಕೇಳಿದ್ರು ಇಲ್ಲಿ ಇಲ್ಲ ಅನ್ನೋದಿಲ್ಲ, ಆ ರೀತಿಯಾಗಿ ಕೊಡ್ತಾರೆ. ಇಂತಹ ಒಂದು ಜಾಗವನ್ನು ಹೊಸಪೇಟೆಯಲ್ಲಿ ನಾನು ನೋಡಿದ್ದು ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಕೂಡ ಇಲ್ಲಿಗೆ ಭೇಟಿ ಮಾಡಿ ಒಮ್ಮೆ ಇಲ್ಲಿ ಊಟವನ್ನು ಸೇವಿಸಿ ನೀವು ಹೇಗಿರುತ್ತೆ ಅಂತ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. I've never been exposed like this before. I'm good at shutting you out. I've always had a way of keeping